ಇನ್ನು ವಿಧಾನ ಪರಿಷತ್ನಲ್ಲೂ ಕೂಡ ಪ್ರತಿಧ್ವನಿಸಿದೆ ಕೆ ಗೋಪಾಲಯ್ಯ ಅವರ ಬೆದರಿಕೆ ಕರೆಯ ಪ್ರಕರಣ. ಶಾಸಕರಿಗೆ ಪದ್ಮರಾಜ್ನಿಂದ ಕೊಲೆ ಬೆದರಿಕೆ ಬಂದಿದೆ. ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ನೀಡಿದ್ದಾರೆ. ಶ್ರೀನಿವಾಸ್ ಪೂಜಾರಿ ಹೇಳಿಕೆಗೆ ಬೋಸರಾಜು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮೇಲ್ಮನೆಯಲ್ಲಿ ಈ ವಿಚಾರ ಪ್ರಸ್ತಾಪಿಸಿದ್ದಾರೆ. ಈ ವೇಳೆ ಮಧ್ಯಪ್ರವೇಶಿಸಿದಂತ ಸಭಾಪತಿ ಬಸವರಾಜ ಹೊರಟ್ಟಿ ಶಾಸಕರಿಗೆ ಕೊಲೆ ಬೆದರಿಕೆ ಬಂದಾಗ ಪ್ರಸ್ತಾಪಿಸಿದ್ರೆ ತಪ್ಪಲ್ಲ. ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ. ವಿಧಾನಮಂಡಲ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಆ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಅದರ ಸದಸ್ಯರಿಗೆ ಜೀವ ಬೆದರಿಕೆ ಬಂದಿದೆ ಅಂತ ಆದಾಗ ಅದನ್ನು ತುರ್ತು ಚರ್ಚೆಗೆ ತೆಗೆದುಕೊಳ್ಳಬಹುದು. ಈ ನಿಯಮ ಇದೆ. ಹಾಗೆ ಇವತ್ತು ಕೂಡ ಮೇಲ್ಮನೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಆಯಿತು. ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಪರಿಷತ್ನ ವಿಪಕ್ಷ ನಾಯಕ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ರು. ಇನ್ನು ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಹೇಳಿದ್ದಕ್ಕೆ ಸಚಿವ ಬೋಸರಾಜು ಆಕ್ಷೇಪ ವ್ಯಕ್ತಪಡಿಸಿದರು. ಮುಂದಿನ ಸಚಿವರು ಇವತ್ತಿನ ಶಾಸಕರಾಗಿರುವಂತಹ ಗೋಪಾಲಯ್ಯನವರಿಗೆ ನಿನ್ನೆ ರಾತ್ರಿ 11 ಗಂಟೆ ಸಮಯಕ್ಕೆ ಒಬ್ಬ ಪದ್ಮರಾಜ್ ಅನ್ನೋರಿಂದ 11 ಗಂಟೆ 1 ನಿಮಿಷಕ್ಕೆ ಕೊಲೆ ಬೆದರಿಕೆ ಬಂದು ಬಹಳ ದೊಡ್ಡ ವಿಚಾರವಾಗಿ ಅದು ಮಾರ್ಪಟ್ಟಿದೆ. ಆ ವ್ಯಕ್ತಿ ಕೊಲೆ ಬೆದರಿಕೆ ಹಾಕಿದಂತ ವ್ಯಕ್ತಿ ನಮ್ಮ ಸುರೇಶ್ ಕುಮಾರ್, ಹಿಂದಿನ ಸಚಿವರು, ಇವತ್ತಿನ ಶಾಸಕರಾಗಿದ್ದರು, ಮತ್ತು ಪ್ರತಿಪಕ್ಷ ನಾಯಕ ಅಶೋಕ್ರವರಿಗೆ ಕೂಡ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಚರ್ಚೆಗಳಿದೆ. ಅವರು ಬಂಧನ ಆಗಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂದ್ರೆ ಗೊತ್ತಾಗ್ತಾ ಇಲ್ಲ ಯಾವ ವಿಚಾರ ತಗೊಳ್ತಾರೆ. ನಮ್ಗಂತೂ ನಾನು ಹೇಳ್ತಾ ಇರೋದು ಒಂದು ಗಂಭೀರ ವಿಚಾರಗಳನ್ನ ಪ್ರತಿಪಕ್ಷ ನಾಯಕರು ಚುನಾಯಿತ ಪ್ರತಿನಿಧಿಯ ಮೇಲೆ ಗಂಭೀರವಾಗಿ ಸರಿಯಾಗಿ ವಿವರವಾಗಿದೆ. ಇಲ್ಲಿ ಮಾತಾಡ್ಲಿಕ್ಕಿಲ್ಲ, ಪ್ರಸ್ತಾಪ ಮಾಡಿ ಈ ಮನೆ ಸದಸ್ಯರೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಆಗಲೇ ಇಲ್ಲ. ನೀವೇ ಮಾತಾಡಿ ಒಂದು ನಿಮಿಷ ಕೂತ್ಕೊಳ್ಳಿ. ಸಭಾನಾಯಕರೇ, ಹಿಂದಿನ ಸಚಿವರು ಇವತ್ತಿನ ಶಾಸಕರಾಗಿರುವಂತಹ ಗೋಪಾಲಯ್ಯನವರಿಗೆ ನಿನ್ನೆ ರಾತ್ರಿ ಶಾಸಕರಿಗೆ ಏನು ರಕ್ಷಣೆ ಮಾಡೋದು ಇಂಪಾರ್ಟೆಂಟ್. ಅದು ನಾವು ಪದ್ಮರಾಜ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಅದಂತದ್ದು ಯಾವುದಕ್ಕೂ ನಾವು ಬೆಂಬಲಕ್ಕೆ ನಿಂತಿಲ್ಲ. ಅಧ್ಯಕ್ಷ, ನಾನು ಹೇಳ್ತಾ ಇರೋದಿಷ್ಟೇ, ಸ್ವತಃ ಗೋಪಾಲಯ್ಯ ಅವರು, ಯಾರು ಕೆಳಗಿನ ಮನೆ ಸದಸ್ಯರಿದ್ದಾರೆ, ಅವರೇ ಬೆಳಿಗ್ಗೆ ಬಂದು ಸದನದ ಮುಂದೆ ಅವರ ನೋವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟು ಮಾನ್ಯ ಗೃಹ ಸಚಿವರು ಕೂಡ ಅದಕ್ಕೆ ಅವರಿಗೆ ಸಮಾಧಾನ ಮಾಡಿದ್ದಾರೆ. ಆಮೇಲೆ ಇಡೀ ಸದನ ಅವ್ರ ಜೊತೆ ಇವತ್ತು ಇದೆ. ಅದ್ರ ಬಗ್ಗೆ ಯಾವುದೇ ಇದು ಇಲ್ಲ. ಈಗಾಗಲೇ ಅಲ್ಲಿ ಚರ್ಚೆ ಆಗಿದೆ. ಸದಸ್ಯರು ಖುದ್ದಾಗಿ ಅವರ ತೊಂದರೆ ಏನಿದೆ, ಅವ್ರ ನೋವು ಏನಿದೆ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲ ಕಾಂಗ್ರೆಸ್ ಇರ್ಬೋದು, ಬಿಜೆಪಿಯವರು ಎಲ್ಲರೂ ಧ್ವನಿ ಕೂಡಿಸಿದ್ದಾರೆ ಅದಕ್ಕೆ. ಅದರಿಂದ ಅಷ್ಟಕ್ಕೆ ನಾವು ಹೇಳ್ತಾ ಇರೋದು, ಬೇರೆ ಕಾನೂನು ಪ್ರಕಾರನೇ ಕ್ರಮ ತಗೋತಾ ಇದೀವಿ, ಅದಿಲ್ಲ. ಈಗಾಗಲೇ ಅದು ಚರ್ಚೆ ಆಗಿ ಗೃಹ ಸಚಿವರು ಖುದ್ದಾಗಿ ಅದ್ರ ಬಗ್ಗೆ ಹೇಳಿಕೆಯನ್ನ ನೀಡಾದ್ಮೇಲೆ ಮತ್ತೆ ಅದನ್ನ ಇಲ್ಲಿಗೆ ಪ್ರಸ್ತಾಪ ಮಾಡೋದು ಎಷ್ಟು ಸೂಕ್ತ ಅಲ್ಲ. ವಿರೋಧ ಪಕ್ಷದ ನಾಯಕರು ಏನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಯಾವುದೇ ರೀತಿಯ ಅದು ಯಾವುದೇ ಪಕ್ಷದ ಶಾಸಕರು ಇರಬಹುದು, ಅವ್ರಿಗೆ ಆಗ್ಬಾರ್ದು. ಅದಕ್ಕೆ ನಾವು ವಿ ಆರ್ ವಿತ್ ಯು ಆನ್ ದಿಸ್ ಮ್ಯಾಟರ್. ಬಟ್ ಆಲ್ ಐ ಆಮ್ ಸೇಯಿಂಗ್ ಇಸ್ ಇಟ್ಸ್ ಆಲ್ರೆಡಿ ಬೀನ್ ಡಿಸ್ಕಸ್ and it is also being replied by the Home Minister himself. ಅಷ್ಟೇ ನಾನು ಹೇಳ್ತಾ ಇರೋದು. ಅದಾದ್ಮೇಲೂ ಚರ್ಚೆ ಮಾಡಬೇಕು ಅಂದ್ರೆ ಅದು ತಮ್ಮ ಚರ್ಚೆ ಅಲ್ಲ, ಇಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀವಿ ಅಂತಲ್ಲ. ಶಾಸಕರಿಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.